ಅಗ್ರಿಟೆಕ್ಕಿಗೆ ರೈತ ಬಾಂಧವರ ಸ್ವಾಗತ. ನಾವು ಇವತ್ತು ಮುಳ್ಳು ಸಜ್ಜೆ, ಇದು ಮೆಕ್ಕೆಜೋಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ರೈತರು ಈ ಒಂದು ಸಟೇರಿಯಾ ವೀಡ್ ಅಂತ ಹೇಳ್ಬಿಡ್ತೀವಿ. ಇದು ಭಾಳ ನಾವು ಕಾಣ್ತಾ ಇದ್ದೀವಿ. 2 ವರ್ಷದಿಂದ ಇದರ ಒಂದು ಮುಳ್ಳು ಸಜ್ಜೆಯ ಒಂದು ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನದಾಗಿ ನಾವು ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಗದಗ ಈ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಿಗೆ ನೋಡ್ತಾ ಇದ್ದೀವಿ. ಇದು ಏನಪ್ಪ ಅಂದರೆ ಇದರಿಂದ ರೈತರಲ್ಲಿ ಇಳುವರಿ ಲಾಸ್ ಆಗ್ತಾ ಇದೆ. ಹಾಗೆ ಇದರಿಂದ ನಾವು ಹೇಗೆ ಮುಳ್ಳು ಸಜ್ಜೆಯನ್ನು ನಿರ್ವಹಣೆ ಮಾಡಬೇಕನ್ನೋದು ಭಾಳ ಮುಖ್ಯವಾಗುತ್ತೆ. ಹಾಗಾಗಿ ನಾವು ರೈತ ಬಾಂಧವರಲ್ಲಿ ಏನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನೀವು ಮುಳ್ಳು ಸಜ್ಜೆ ಇದನ್ನು ನಾವು ನಿರ್ವಹಣೆ ಮಾಡಬೇಕಪ್ಪ. ಒಂದು ಸರಿಯಾದ ಸಮಯದಲ್ಲಿ ನಾವು ವಿಡಿಸೈಡ್ಸ್ನ ಸರಿಯಾದ ಸಮಯದಲ್ಲಿ ಹೊಡಿಬೇಕಾಗತ್ತೆ. ಎರಡನೇದು, ಅಥವಾ ನೀವು ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೀವು ಇದನ್ನು ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಇದನ್ನು ಈಗ ನಾವು ಭಾಳಷ್ಟು ರೈತರು ಏನಪ್ಪ ಅಂದರೆ, ಇದು ಮುಳ್ಳು ಸಜ್ಜೆ ಬಂದಾದಮೇಲೆ ನೀವು 30 ದಿನ ಆಗ ಟೈಮಲ್ಲಿ ನೀವು ಮಳೆ ಬಂದ ಮೇಲೆ ಆ ತೇವಾಂಶ ನೋಡಿಕೊಂಡು ನೀವು ಈ ವಿಡಿಸೈಡ್ಸ್ನ ಹೊಡಿತಾ ಇದ್ದೀರಾ. ಬಟ್ ಈಗ ಆ ಥರ ಮಾಡೋದ್ರಲ್ಲಿದ್ದ ನಿಮಗೆ ಸಾಧ್ಯ ಇಲ್ಲ. ಯಾಕಂದರೆ 2025ರಲ್ಲಿ ನೀವೆಲ್ಲರೂ ನೋಡ್ದಂಗೆ ಇದು ಒಂದು ಹೆಚ್ಚಾಗಿ ನಿಮಗೆ ಇಳುವರಿಯಲ್ಲಿ ಕುಂಠಿತವಾಯಿತು. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ. ಅಂದರೆ ನೀವು ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಈ ಔಷಧಿಗಳು ನೋಡಿಬೇಕಾಗತ್ತೆ. ಯಾವ ಔಷಧಿ ಹೊಡಿಬೋದಪ್ಪ ಅಂತಂದರೆ, ನೀವು ಅಟ್ರಾಜಿನ್ ಅಂತ ಬರುತ್ತೆ, 50% WP. ಅಂದರೆ ಇದು ಏನಪ್ಪ ಅಂದರೆ, ಈ ಒಂದು ಔಷಧಿ ಏನಂದರೆ ಇದು ಸೆಲೆಕ್ಟಿವ್ ಹರ್ಬಿಸೈಡ್ ಆಗಿರುತ್ತೆ. ಇದನ್ನು ನೀವು ಇದು ಏನಪ್ಪ ಅಂದರೆ, ಗ್ರಾಸಸ್ ಆಗಲಿ, ಬ್ರಾಡ್ ಲೀವ್ಸ್ ಆಗಲಿ, ಎರಡೆಲೆ ಲೀವ್ಸನ್ನು ಇವನ್ನ ನಾವು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇದನ್ನು 5 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಪ್ಲಸ್ ನೀವು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಅಮಿಕಸ್ ಅಂತ ಇದೆ, ಮೆಟಲಾಕ್ಲೋರ್ ಏನು ಬರುತ್ತೆ 50% EC ಅಂತ ಬರುತ್ತೆ. ಇದು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್, ಅಂದರೆ ಇದು ಸೆಲೆಕ್ಟಿವ್ ಹರ್ಬಿಸೈಡ್ ಆಗಿರುತ್ತೆ. ಇದು ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಔಷಧಿ. ಈ ಔಷಧಿಯನ್ನು ನೀವು ಇದನ್ನು 6ರಿಂದ 7 ml 1 ಲೀಟ್ರ್ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಹೊಡಿಬೇಕಾಗತ್ತೆ. ಈ ಎರಡನ್ನು, ಅಟ್ರಾಜಿನ್ ಮತ್ತು ಈ ಒಂದು ಅಮಿಕಸ್ ಅಂದರೆ ಮೆಟಲಾಕ್ಲೋರ್ 50 EC UPL ಕಂಪ್ನಿದಿದೆ, ಇನ್ನು ಬೇರೆ ಇದ್ದಾವೆ. ನೀವು ಟೆಕ್ನಿಕಲ್ ನೋಡ್ಕೊಂಬಿಟ್ಟು ತೊಗೊಂಬಂದು 2ರಿಂದ 3 ದಿನಗಳು ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಹೊಡಿಬೇಕಾಗತ್ತೆ. ಅಥವಾ ನಿಮಗೆ ಮೆಟಲಾಕ್ಲೋರ್ ಸಿಕ್ಕಿಲ್ಲಪ್ಪ ಅಂದರೆ ನಿಮಗೆ ಪೆಂಡಾಮಿಥಿಲಿನ್ ಅಂತ ಬರುತ್ತೆ, 30% EC. ಇದು ಕೂಡ ಇದು ಪ್ರೀ ಎಮರ್ಜೆಂಟ್, ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಔಷಧಿ. ಅಂದರೆ ನೀವು ಬಿತ್ತನೆ ಮಾಡಿದ 2ರಿಂದ 3 ದಿನಗಳೊಳಗೆ ಈ ಒಂದು ಔಷಧಿಗಳನ್ನ ನೀವು ನೆಲದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ತೇವಾಂಶ ಅತಿ ಮುಖ್ಯವಾಗಿರುತ್ತೆ. ಇದರಲ್ಲಿದ್ದ ಏನಾಗುತ್ತಪ್ಪ ಅಂದರೆ, ನಿಮಗೆ ಬರ್ತಕ್ಕಂಥ ಕಳೆಗಳು, ಗ್ರಾಸ್ ವೀಡ್ಸ್ ಇರ್ಬೋದು, ಆಮೇಲೆ ಸ್ಲಡ್ಜಸ್ ಇರ್ಬೋದು, ಅದ್ರ ಜೊತೆಗೆ ನಿಮಗೆ ಸಟೇರಿಯಾ ವೀಡ್ ಅಂತ ಹೇಳ್ತೀವಿ. ಅದನ್ನು ನಾವು ಮುಳ್ಳು ಸಜ್ಜೆನ ಮ್ಯಾಲೆ ಬರ್ದಂಗೆ ಕಂಟ್ರೋಲ್ ಮಾಡೋದು, ಅಂದರೆ ಸಪ್ರೆಸ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಇದು. ಈಗ ನೀವು ನೋಡ್ಬೋದು, ಒಂದು ಪ್ಲಾಟಲ್ಲಿ ನಾವು ಅದನ್ನು ಹೋದ ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಹೊಲದಲ್ಲಿ ನಿಮಗೆ ಈ ಕಳೆಗಳ ಒಂದು ಕಡಿಮೆ ಆಗಿದೆ. ಹಾಗೇ ಇದು ಮಾಡಲಿಲ್ದಿಕ್ಕಂಥ ಹೊಲದಲ್ಲಿ ಏನಾಗಿದೆಪ್ಪ ಅಂದರೆ ಹೆಚ್ಚಿಗೆ ನೀವು ಕಳೆ ನೋಡ್ಬೋದು. ಸೊ ಹಾಗಾಗಿ ನಾವು ರೈತರಲ್ಲಿ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಈ ಔಷಧಿಗಳನ್ನು ಸ್ಪ್ರೇ ಮಾಡಿ ನೀವು ಕಳೆನ ಕಡಿಮೆ